ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ನೇತ್ರಾವತಿ ಗ್ಲೋಬಲ್ ಸ್ಕೂಲ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಲಕ್ಷ್ಮೀ ನಾರಾಯಣ ನಗರ ಹುಬ್ಬಳ್ಳಿಯಲ್ಲಿ ಇದು ಕಂಡು ಬರುತ್ತದೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತಾ ಇದ್ದಾರೆ. ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಪ್ರೀ ಪ್ರೈಮರಿ ಟೀಚರ್ಸ್ಗಳಿಗೆ ನೇಮಕಾತಿ. ಅಲ್ಲಿ ಕೂಡ ನೀವು ಡಿಗ್ರಿ NTC ಮತ್ತು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಇಂಗ್ಲೀಷ್ ಮೀಡಿಯಂನಲ್ಲಿ ಸುಮಾರು 2ರಿಂದ 3 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತದೆ. ಅದೇ ರೀತಿಯಾಗಿ ಪ್ರೈಮರಿ ಟೀಚರ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಮತ್ತು EVS ಸಬ್ಜೆಕ್ಟ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಅದರಲ್ಲಿ ಅಲ್ಲಿ ಕೂಡ ನೀವು BSc BEd ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಬೋಧನೆಯನ್ನು ಮಾಡಬೇಕಾಗುತ್ತದೆ. ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇವರು ಕೈತಾ ಇದ್ದಾರೆ. ನಂತರ ನೋಡಬಹುದು ಪ್ರೈಮರಿ ಟೀಚರ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲೀಷ್, ಹಿಂದಿ, ಕನ್ನಡ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ BA BEd ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಇಂಗ್ಲೀಷ್ ಮೀಡಿಯಂನಲ್ಲಿ. ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇವರು ನಮಗೆ ಕೈತಾ ಇದ್ದಾರೆ. ಅದೇ ರೀತಿ ಕ್ಯಾಂಡಿಡೇಟ್ ಸ್ಟಡೀಸ್ ಇನ್ ಇಂಗ್ಲೀಷ್ ಮೀಡಿಯಂನಲ್ಲಿ ಮೊದಲ ಆದ್ಯತೆ ನೀಡುತ್ತಾ ಇದ್ದಾರೆ. ಸ್ಯಾಲ್ರಿ ಕೂಡ ಒಳ್ಳೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಿಮಗೆ ಸ್ಯಾಲ್ರಿಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಫೆಬ್ರವರಿ 20 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನೋಡಬಹುದು ಪೋಸ್ಟಲ್ ಅಡ್ರೆಸ್ ನೋಡಬಹುದು. ದ ಸೆಕ್ರೆಟರಿ, ನೇತ್ರಾವತಿ ಗ್ಲೋಬಲ್ ಸ್ಕೂಲ್, ಲಕ್ಷ್ಮೀನಾರಾಯಣ ನಗರ, ಇದು ಶಿರೂರ್ ಪಾರ್ಕ್ ರೋಡ್, ವಿದ್ಯಾನಗರ, ಹುಬ್ಬಳ್ಳಿ 580030. ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನಿಮ್ಮ ಅರ್ಜಿಯನ್ನು ಆ ಸಂಸ್ಥೆ ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ಇಲ್ಲಾಂದರೆ ಆ ಸಂಸ್ಥೆಯ ಒಂದು ವಾಟ್ಸಪ್ ನಂಬರ್ಗೆ ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಟೀಚರ್. ಇಲ್ಲಿ ಫೀಮೇಲ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎನಿ ಡಿಗ್ರಿ ವಿತ್ NTC ಅಂತ ಅಭ್ಯರ್ಥಿ ಜೊತೆಗೆ ಇಲ್ಲಿ 3 ವರ್ಷದ ಅನುಭವವನ್ನು ಕೇಳ್ತಾ ಇದ್ದಾರೆ. ಅಡ್ರೆಸ್ ನೋಡ್ಬೋದು. ಲಿಟಲ್ ಲಿಂಕ್ ಇಂಗ್ಲೀಷ್ ಮೀಡಿಯಂ ಪ್ರೀ ಸ್ಕೂಲ್, ಇದು ಸಿದ್ಧಾರ್ಥ ವಿದ್ಯಾಸಂಸ್ಥೆ, ಇದು ಲೋಹಿಯಾನಗರ್ ಲಾಸ್ಟ್ ಬಸ್ ಸ್ಟಾಪ್, ಗೋಕುಲ್ ರೋಡ್, ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಇವುಗಳ ಮುಖಾಂತರವಾಗಿ ನೀವು ಕರೆ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆದರ್ಶ್ ಎಜುಕೇಷನ್ ಸೊಸೈಟಿ, ಆದರ್ಶ್ ಒಂದು ಸೆಂಟ್ರಲ್ ಸ್ಕೂಲ್ ಬ್ಯಾಡಿ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 22 ಫೆಬ್ರವರಿ 2026 ಒಳಗೆ 10 AM ಇಂದ ಇವರು ಈ ಒಂದು ಹುದ್ದೆಗಳಿಗೆ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಂಗ್ಲೀಷ್ ಹುದ್ದೆಗೆ BA MA BEd ಆಗಿರಬೇಕು. ಕನ್ನಡ ಹುದ್ದೆ ಒಂದು ಹುದ್ದೆ ನೇಮಕಾತಿ. ಹಿಂದಿ ಹುದ್ದೆ ಕೂಡ BA MA BEd ಅಥವಾ DEd ಆಗಿರಬೇಕು. ಮ್ಯಾಥಮೆಟಿಕ್ಸ್ ಹುದ್ದೆಗೆ ಕೂಡ BSc MSc BEd ಆಗಿರಬೇಕು. EVS ಹುದ್ದೆಗೆ ಕೂಡ BSc MSc BEd ಆರ್ DEd ಅಂತ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಫಿಸಿಕ್ಸ್ ಟೀಚರ್ಸ್ಗೆ ಇಲ್ಲಿ ಕೂಡ MSc ಫಿಸಿಕ್ಸ್ನಲ್ಲಿ ಮತ್ತು ಜೊತೆಗೆ BEd ಆಗಿರಬೇಕು. ನಂತರ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಕೂಡ ಇಲ್ಲಿ BA MA BEd ಆಗಿರಬೇಕು. ಕಂಪ್ಯೂಟರ್ ಟೀಚರ್ ಕೂಡ ಇಲ್ಲಿ ನೋಡಬಹುದು ನೀವು BSc MSc CS ಅಥವಾ BC ಅಥವಾ MCA ಅಂತ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಸ್ಪೋಕನ್ ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಕೂಡ BA MA ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ನೀವು ಕೋರ್ಸನ್ನು ಮಾಡಿರಬೇಕಾಗುತ್ತದೆ. ಅದೇ ರೀತಿಯಾಗಿ ನೋಡಬಹುದು ಆರ್ಟ್ ಮತ್ತು ಕ್ರಾಫ್ಟ್ ಹುದ್ದೆಗೆ ನೇಮಕಾತಿ. DMC ಮತ್ತು BPA ಮತ್ತು MPA ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ನಂತರ ಫಿಸಿಕಲ್ ಎಜುಕೇಷನ್ ಅಂದರೆ ಟೀಚರ್ಗಳಿಗೆ ನೇಮಕಾತಿ. BPEd ಅಥವಾ MPEd ಆಗಿರಬೇಕು. ವ್ಯಾಲ್ಯೂ ಎಜುಕೇಷನ್ಸ್ ಇಲ್ಲಿ BSc BA DEd ಆದಂಥ ಅಭ್ಯರ್ಥಿ ಜೊತೆಗೆ ಇಲ್ಲಿ KG ಟೀಚರ್ಸ್ಗಳಿಗೆ ನೇಮಕಾತಿ. ಅಲ್ಲಿ ಕೂಡ BA BSc NTTC ಮತ್ತು DEd ಆದಂಥ ಅಭ್ಯರ್ಥಿಗಳು ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಹೆಚ್ಚಿನ ಸಂಸ್ಥೆಗೋಸ್ಕರ ಆ ಒಂದು ಸಂಸ್ಥೆಯ ಒಂದು ಇಮೇಲ್ ಇದೆ. ಅವುಗಳಿಗೆ ನೀವು ನಿಮ್ಮ ಇತ್ತೀಚಿನ ಬಯೋಡೇಟಾವನ್ನು ಆ ಒಂದು ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಅಡ್ರೆಸ್ ನೋಡಬಹುದು. ವಿದ್ಯಾನಗರ, ಬ್ಯಾಡಗಿ ಡಿಸ್ಟಿಕ್, ಹಾವೇರಿಯಲ್ಲಿ ಒಂದು ಹುದ್ದೆ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಆ ಸಂಸ್ಥೆ ಒಂದು ವೆಬ್ಸೈಟ್ ಇದೆ. ಅವುಗಳ ಮುಖಾಂತರ ನೀವು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು.
ಮೊದಲನೇದಾಗಿ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಕ್ಯಾಂಪಸ್ನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆ ನೋಡಬಹುದು ನ್ಯಾಷನಲ್ ಫಾರೆಸ್ಟ್ ಸೈನ್ಸ್ ಯೂನಿವರ್ಸಿಟಿ ಧಾರವಾಡ ಕ್ಯಾಂಪಸ್ ಈ ಒಂದು ಹುದ್ದೆಯಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಡೇಟ್ ಕೂಡ ನೋಡಬಹುದು. ಇಲ್ಲಿ 23/2/2026 9 ಗಂಟೆಯಿಂದ ಈ ಹುದ್ದೆಗೆ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಕೂಡ ಇವರು ಫ್ರೀ ರಿಜಿಸ್ಟ್ರೇಷನ್ ಕೂಡ ಇವರು ನಿಮಗೆ ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆ ನೋಡಬಹುದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ ವಿಭಾಗದಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಫಾರೆನ್ಸಿಕ್ ಸೈನ್ಸ್ ವಿಭಾಗದಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂಬರ್ ಆಫ್ ಪೋಸ್ಟ್ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಹುದ್ದೆಯ ಒಂದು ವೆಬ್ಸೈಟ್ ಇದೆ ಆ ಒಂದು ವಿಶ್ವವಿದ್ಯಾಲಯದಲ್ಲಿ, ಅದಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ವಾಲ್ಕಿನ್ ಇಂಟರ್ವ್ಯೂ ನೀವು ಅಟೆಂಡ್ ಆಗಿ ಈ ಹುದ್ದೆಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ವೇಕೆನ್ಸಿ ಆರ್ ಟೆಂಟಿವ್ ಆನ್ ಸಬ್ಜೆಕ್ಟ್ ಟು ಚೇಂಜಸ್ ಕೂಡ ಇಲ್ಲಿ ಆಗ್ತಾ ಇರುತ್ತೆ ಅವಾಗವಾಗ. ಹೆಚ್ಚಿನ ಮಾಹಿತಿಯಾಗಿ ಆ ಸಂಸ್ಥೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಾದ ಶ್ರೀ SN ದೇಶಪಾಂಡೆ ಕನ್ನಡ ಶಾಲೆ ಮಲ್ಲಿಕವಾಡದಲ್ಲಿ ಒಂದು ಹುದ್ದೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಇಮೇಲ್ ಕೂಡ ಇಲ್ಲಿದೆ. ಜೊತೆಗೆ ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಈ 2026-27 ಒಂದು ವಾರ್ಷಿಕಕ್ಕೋಸ್ಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಇಲ್ಲಿ ಗಮನಿಸಬಹುದು ಪ್ರೈಮರಿ ಸೆಕ್ಷನ್ಗೆ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇವರು ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳಿಗೆ ನೇಮಕಾತಿ NTC ಮತ್ತು PU ಅಥವಾ DED ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಪ್ರೆಷರ್ ಕೂಡ ಇಲ್ಲಿ ಅರ್ಜಿ ಮತ್ತು ಎಕ್ಸ್ಪೀರಿಯನ್ಸ್ ಆದಂಥ ಅಭ್ಯರ್ಥಿ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿಯಾಗಿ ನೋಡಬಹುದು ಪ್ರೈಮರಿ ಸೆಕ್ಷನ್ ಮತ್ತು ಸೆಕೆಂಡರಿ ಶಿಕ್ಷಣಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಮೊದಲನೇದಾಗಿ ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ DED B.Ed ಅಥವಾ BSc B.Ed ಅಥವಾ ಎನಿ ಗ್ರಾಜ್ಯುಯೇಟ್ ಆದಂಥ ಅಭ್ಯರ್ಥಿಗಳು ಪ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಅರ್ಜಿ ಸಲ್ಲಿಸಬಹುದು. ಮ್ಯಾಥ್ಸ್ ಟೀಚರ್ಗೆ ಕೂಡ ಇವರು DED BA B.Ed ಅಥವಾ BSc B.Ed ಮತ್ತು ಎನಿ ಗ್ರೇಡ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸೈನ್ಸ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಿಂದಿ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ಇವರು ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ನಿಮ್ಮ ದಾಖಲಾತಿಗಳ ದೃಢೀಕೃತ ಮಾಡಿಸಿಕೊಂಡು ನಕಲು ಪ್ರತಿಯೊಂದಿಗೆ ನೀವು ದಿನಾಂಕ 6/3/2026 ಒಳಗಾಗಿ ಮುಖ್ಯೋಪಾಧ್ಯಾಯರು ಕಾರ್ಯದರ್ಶಿ ಶ್ರೀ ಶ್ರೀನಿವಾಸರಾವ್ ದೇಶಪಾಂಡೆ ಕನ್ನಡ ಕಾನ್ವೆಂಟ್ ಶಾಲೆ ಮಲ್ಲಿಕವಾಡ ಇವರಿಗೆ ನೀವು ಮಾಡಬೇಕು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅನುಭವಿ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಕೂಡ ಇವರು ನೀಡುತ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿ ಮಾಹಿತಿ ಕೂಡ ನೀವು ಪಡೆದುಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಈ ಒಂದು ಏರ್ಫೋರ್ಸ್ ಇದು ಬೆಂಗಳೂರು ನಡೆಯುವಂಥ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ಎಂಪ್ಲಾಯ್ಮೆಂಟ್ ನೋಟಿಸ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೋಡಬಹುದು ಸಿಬ್ಬಂದಿಯ ಸ್ಟ್ಯಾಂಡರ್ಡ್ ಆಧಾರದ ಮೇಲೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಮೆಡಿಕಲ್ ಆಫೀಸರ್ ಹುದ್ದೆಗೆ ನೇಮಕಾತಿ, ಡೆಂಟಲ್ ಆಫೀಸರ್, ಉಸ್ತುವಾರಿ ಅಧಿಕಾರಿ, ಲ್ಯಾಬ್ ಅಸಿಸ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್ಸ್, ಫಾರ್ಮಾಸಿಸ್ಟ್, ನರ್ಸಿಂಗ್ ಸಹಾಯಕ, ಡೆಂಟಲ್, ರೇಡಿಯೋಗ್ರಾಫರ್, ಫಿಸಿಯೋಥೆರಪಿಸ್ಟ್, IT ನೆಟ್ವರ್ಕ್ ಟೆಕ್, ಮಹಿಳಾ ಅಟೆಂಡಂಟ್, ಪ್ಯೂನ್, ಸಿಪಾಯಿ ಬಾಲ, ಡಾಟಾ ಎಂಟ್ರಿ ಆಪರೇಟರ್, ಕ್ಲರ್ಕ್ ಹುದ್ದೆಗಳಿಗೆ ಇವರು ಒಟ್ಟು ಸುಮಾರು 22 ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಹುದ್ದೆಗಳ ಆಧಾರದ ಮೇಲೆ ನೀವು ಇವುಗಳು ಗೌರವಧನ ಹುದ್ದೆಗೆ ಆಧಾರದ ಮೇಲೆ ನಡೆಯುವಂಥ ಹುದ್ದೆಗಳಾಗಿವೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನೀವು ರೀತಿಯಾಗಿ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದ ಇಂಜಿನಿಯರಿಂಗ್ ಮೈಸೂರು ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ. ಮೊದಲನೇದಾಗಿ CO ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕ್ವಾಲಿಫಿಕೇಷನ್ ನೋಡಬಹುದು ನೀವು ಮ್ಯಾನೇಜ್ಮೆಂಟ್ ಗ್ರಾಜ್ಯುಯೇಟ್ ಟೆಕ್ನಾಲಜಿ ಕ್ವಾಲಿಫೈಡ್ ಏರಿಯಾಸ್ ಆರ್ಕಿಟೆಕ್ಟ್
ಎನರ್ಜಿಯಲ್ಲಿ ನೀವು AI ಮಾಡೆಲ್ ಮುಖಾಂತರ ನೀವು ಅಧ್ಯಯನ ಮಾಡಬೇಕಾಗುತ್ತದೆ. 12 ವರ್ಷದ ಅನುಭವವನ್ನು ಕೂಡ ಅವರು ಕೇಳ್ತಾ ಇದ್ದಾರೆ ನೋಡಬಹುದು. ಅದೇ ರೀತಿಯಾಗಿ ಆಪರೇಷನ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ, ಮ್ಯಾನೇಜ್ಮೆಂಟ್ ಗ್ರಾಜುಯೇಟ್ ಹೊಂದಿರಬೇಕು, 8 ವರ್ಷದ ಅನುಭವವನ್ನು ಕೇಳ್ತಾ ಇದ್ದಾರೆ. ನಂತರದಲ್ಲಿ ಔಟ್ರೀಚ್ ಆಫೀಸರ್ ಹುದ್ದೆಗೆ ನೇಮಕಾತಿ, ಗ್ರ್ಯಾಜುಯೇಟ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಮೀಡಿಯಾ ಮಾರ್ಕೆಟ್ನಲ್ಲಿ ಅನುಭವ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. 5 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಟೆಕ್ನಿಕಲ್ ಅಸೋಸಿಯೇಟ್ಸ್ ಹುದ್ದೆಗೆ ನೇಮಕಾತಿ, ಅಲ್ಲಿ ಕೂಡ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ IT ಸೆಕ್ಷನ್ನಲ್ಲಿ ಕೂಡ ನೀವು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. 3 ವರ್ಷದ ಅನುಭವವನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ನಂತರ ನೋಡಬಹುದು ಸೆಕ್ರೆಟರಿಯಲ್ ಸಪೋರ್ಟ್ ಮತ್ತು ಅಡ್ಮಿನ್ ಅಸೋಸಿಯೇಟ್ಸ್ ಹುದ್ದೆಗೆ ನೇಮಕಾತಿ, ಎನಿ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲ ಬಂದವರಿಗೆ ಆದ್ಯತೆ ನೀಡ್ತಾ ಇದ್ದಾರೆ. ಮತ್ತು ಜೂನಿಯರ್ ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ, ಬೇಸಿಕ್ ಅಕೌಂಟ್ ಮತ್ತು ಇಲ್ಲಿ ನೋಡಬಹುದು ಫಿನಾನ್ಸ್ ಕ್ವಾಲಿಫಿಕೇಶನ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತದೆ ಅಂತ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ವೆಬ್ಸೈಟ್ ಇದೆ, ಅವುಗಳ ಮುಖಾಂತರ ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆ ಸಂಸ್ಥೆಯ ಒಂದು ಲಿಂಕ್ ಇದೆ, ಅವುಗಳ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊಲ್ಲೆ ಎಜುಕೇಷನ್ ಸೊಸೈಟಿ ನೋಡಬಹುದು, ಆ ಒಂದು ಸಂಸ್ಥೆಯ ನೇಮಕಾತಿ, ತಾಲೂಕು ಚಿಕ್ಕೋಡಿ, ಡಿಸ್ಟ್ರಿಕ್ಟ್ ಬೆಳಗಾವಿ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ್ BCA ಕಾಲೇಜಿನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಲೆಕ್ಚರ್ ಇನ್ ಕ್ಯಾಂಪಸ್ ಸೈನ್ಸ್ ಹುದ್ದೆಗೆ ನೇಮಕಾತಿ, MCA ಸೆಟ್ ಅಥವಾ ನೆಟ್ ಅಥವಾ PhD ಆದಂಥ ಅಭ್ಯರ್ಥಿಗಳು ಸಲ್ಲಿಸಬಹುದು. ಒಟ್ಟು 3 ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಬಸವಜ್ಯೋತಿ ಡಿಗ್ರಿ ಕಾಲೇಜ್ನಲ್ಲಿ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಲೆಕ್ಚರ್ ಇನ್ ಕಾಮರ್ಸ್ ಹುದ್ದೆ, ಅಲ್ಲಿ ಕೂಡ MCom ಮತ್ತು ಸೆಟ್ ನೆಟ್ ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ಲೆಕ್ಚರ್ ಇನ್ ಸೋಷಿಯಾಲಜಿ ಹುದ್ದೆಗೆ ನೇಮಕಾತಿ, MA ಅಥವಾ ನೆಟ್ ಮತ್ತು ಸೆಟ್ ಅಥವಾ PhD ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ನಂತರ ಮತ್ತೊಂದು ಸಂಸ್ಥೆಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೇಜ್ ಆಫ್ ಎಜುಕೇಷನ್ BEd ಕಾಲೇಜಿನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಲೆಕ್ಚರ್ ಇನ್ ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು MSc M.Ed ಸೆಟ್ ಅಥವಾ ನೆಟ್ ಅಥವಾ PhD ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ಲೆಕ್ಚರ್ ಇನ್ ಕಾಮರ್ಸ್ ಹುದ್ದೆಗೆ ನೇಮಕಾತಿ, ಅಲ್ಲಿ ಕೂಡ MCom M.Ed ಸೆಟ್ ಅಥವಾ ನೆಟ್ ಆಗಿರಬೇಕು, 1 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಸಂಸ್ಥೆಯಾದ ಬಸವಜ್ಯೋತಿ PU ಕಾಲೇಜ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಲೆಕ್ಚರ್ ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ, MA B.Ed ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಹುದ್ದೆಗೆ ನೇಮಕಾತಿ, MA B.Ed 1 ಹುದ್ದೆ. ನಂತರ ಇಲ್ಲಿ ಕಾಮರ್ಸ್ ಸೆಕ್ಷನ್ ಕೂಡ MCom ಮತ್ತು B.Ed ಆಗಿ 1 ಹುದ್ದೆ ನೇಮಕಾತಿ. ಮ್ಯಾಥಮೆಟಿಕ್ಸ್ ಲೆಕ್ಚರ್ಗಳಿಗೆ ನೇಮಕಾತಿ, MSc B.Ed ಆಗಿರಬೇಕು, 1 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊತಾರೆ. ಇನ್ಸ್ಟೆಡ್ ಕ್ಯಾಂಡಿಡೇಟ್ ವಿಸಿಟ್ ದ ಆಫೀಸ್ ವೀಕ್ ಡೇಸ್ಗೆ ನೀವು ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಜೊಲ್ಲೆ ಎಜುಕೇಷನ್ ಸೊಸೈಟಿ ಹೆಡ್ ಆಫೀಸ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಡ್ರೆಸ್ ನೋಡ್ಬೋದು, ಚಿಕ್ಕೋಡಿ ಎಕ್ಸಾಂಬಾ ರೋಡ್, ನಂದಿ. ಈ ಒಂದು ಸಂಸ್ಥೆಯಾಗಿದೆ. ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ಕೂಡ ನೀವು ನಿಮ್ಮ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಇದು ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕುಸ್ಕೋಲ್ ಹುಬ್ಬಳ್ಳಿಯ ಒಂದು ಸಂಸ್ಥೆ ಕಂಡು ಬರುತ್ತಿದೆ. ಟೀಚರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 3 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು 4th ಫೆಬ್ರವರಿ ಇದ್ದು 14 ಫೆಬ್ರವರಿಯೊಳಗೆ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 9:30ರಿಂದ 1:30 ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ವೇದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕುಸ್ಕೋಲ್ ಹುಬ್ಬಳ್ಳಿ ಒಂದು ನೇಮಕಾತಿ ನಡೀತಾ ಇದೆ. ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಅಂದರೆ ನೋಡ್ಬೋದು, ಇಂಗ್ಲೀಷ್ ಫಾರ್ ಪ್ರೈಮರಿ ಸೆಕ್ಷನ್ಗೆ MA B.Ed ಆಗಿರಬೇಕು. ಸೋಷಿಯಲ್ ಸ್ಟಡೀಸ್ಗೆ ಇಲ್ಲಿ ಕೂಡ BA MA ಅಥವಾ B.Ed ಆಗಿರಬೇಕು. ಇಲ್ಲಿ ಬಯೋಲಜಿ ಹುದ್ದೆಗೆ ಕೂಡ MSc ಬಯೋಲಜಿ B.Ed ಆಗಿರಬೇಕು. ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ MSc ಮ್ಯಾಥಮೆಟಿಕ್ಸ್ B.Ed ಆಗಿರಬೇಕು. ಡಾನ್ಸ್ ಟೀಚರ್ಗಳಿಗೆ ನೇಮಕಾತಿ ಆಗಿರಬೇಕು. ಪ್ರೈಮರಿ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಕೆಮಿಸ್ಟ್ರಿ ಲೆಕ್ಚರ್ಗಳಿಗೆ ನೇಮಕಾತಿ, ಹಿಂದಿ ಲೆಕ್ಚರ್ಗಳಿಗೆ ನೇಮಕಾತಿ, ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ BSc MSc ಆಗಿರಬೇಕು. ಮತ್ತು ಇಲ್ಲಿ ಫ್ರಂಟ್ ಡೆಸ್ಕ್ ಮತ್ತು ಹ್ಯೂಮನ್ ರಿಸೋರ್ಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ 14 ಫೆಬ್ರವರಿ 9:30ರಿಂದ 1:30 ಒಳಗಾಗಿ ನಿಮ್ಮನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಶ್ರೀ ಪ್ರಭಾಕರ್
ಕೋರೆ ಸಾಹುಕಾರ ಸಹಕಾರ ಸಂಘ ಅಂಕ್ಲಿಯಲ್ಲಿ ನೇಮಕಾತಿ, ಚಿಕ್ಕೋಡಿ ಜಿಲ್ಲಾ ಬೆಳಗಾವಿಯಲ್ಲಿ ನೇಮಕಾತಿ ಅತಿ ಶೀಘ್ರ ಪ್ರಾರಂಭವಾಗುವ ನೂತನ ಶಾಖೆಯಾಗಿದೆ. ಈ ಒಂದು ಶಾಖೆಯಲ್ಲಿ ಬೇಕಾಗಿದ್ದಾರೆಂತೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ, ರಾಯಭಾಗ, ಗೋಕಾಕ, ಹುಕ್ಕೇರಿ, ಕಾಗವಾಡ, ಅಥಣಿಯಲ್ಲಿ ಈ ತಾಲೂಕಿನ ಆಸಕ್ತ ಅಭ್ಯರ್ಥಿಗಳಿಗೆ ಮಾತ್ರ ಈ ಹುದ್ದೆಗಳನ್ನು ಇವರು ನೀಡ್ತಾ ಇದ್ದಾರೆ. ಅಲ್ಲಿ ಶಾಖಾ ವ್ಯವಸ್ಥಾಪಕರು BCom, BBA ಅಥವಾ MCom, MBA ಆದಂತಹ ಅಭ್ಯರ್ಥಿ ಒಟ್ಟು 15 ಹುದ್ದೆಗೆ ನೇಮಕಾತಿ. ಗುಮಾಸ್ತ ಮತ್ತು ಖಜಾಂಚಿ ಹುದ್ದೆಗೆ BCom, BBA ಅಥವಾ MCom ಇರಬೇಕು. 25 ಹುದ್ದೆಗಳ ನೇಮಕಾತಿ. ಸಿಪಾಯಿ ಸ್ಥಳೀಯರಿಗೆ ಮಾತ್ರ ನೀಡ್ತಾ ಇದ್ದಾರೆ. SSLC ಆಗಿರಬೇಕು. 13 ಹುದ್ದೆಗೆ ನೇಮಕಾತಿ. ಸಹಕಾರಿ ಸಂಘಗಳಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಕಡ್ಡಾಯವಾಗಿ ಕಂಪ್ಯೂಟರ್ ನಿಮಗೆ ಬರಬೇಕಾಗುತ್ತೆ. ಈ ಮೇಲಿನ ಹುದ್ದೆಗಳಿಗೆ ನೀವು ವಿಳಾಸಕ್ಕೆ ಅಂದರೆ 5/3/2026 ಒಳಗಾಗಿ ನೀವು ಖುದ್ದಾಗಿ ಅಥವಾ ಸಂಘದ ಒಂದು ಇಮೇಲ್ ಇದೆ, ಆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಇಲ್ಲಿ ಕಳಿಸಬೇಕಾಗುತ್ತದೆ. ಅದೇ ಒಂದು ಇಮೇಲ್ ಆಗಿದೆ. ಜೊತೆಗೆ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಇದೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.